ಈಗ ನಾನಂದ್ಲಾ ಗೆಟ್ ಔಟ್ ಅಂತ? ಆಹಾ, ಉತ್ತಮವಾದ ಚೆಂಡು. ಎದುರಾಳಿ ಯುವನ ತಲೆ ಬಡಿದು ತಲೆ ಧಿಮ್ಮೆನ್ನುತ್ತಿದೆ. ನಾನು ಅದನ್ನು ಮಾತಾಡೋಣ ಅಂತಾನೆ ಬಂದಿದ್ದು. ಆ್ಯಕ್ಚುಲಿ ಐ ಆಮ್ ರಿಯಲಿ ಸಾರಿ. ಅಯ್ಯೋ, ಎದುರಾಳಿಯಿಂದ ನೀರಸ ಪ್ರದರ್ಶನ. ಪಂದ್ಯದ ಗತಿ ತಪ್ಪಿದ ಎದುರಾಳಿ. ನೆನ್ನೆ ನಾನು ಆ ರೀತಿ ನಡ್ಕೋಬಾರ್ದಾಗಿತ್ತು. ನನ್ನ ತಪ್ಪೇ ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಿನಗೆ ಗೊತ್ತಿಲ್ಲದಿರೋಂಥ ಒಂದಷ್ಟು ವಿಚಾರಗಳು ನನ್ನ ಮತ್ತು ನನ್ನ ಫ್ಯಾಮಿಲಿಯ ಮಧ್ಯದಲ್ಲಿದೆ. ನೆನ್ನೆ ನನ್ನ ಜೀವನದಲ್ಲಿ ಅನಗತ್ಯವಾದ ವ್ಯಕ್ತಿಯೊಬ್ಬರನ್ನ ನೀನು ಕರ್ಕೊಂಬಂದು ತಪ್ಪು ಮಾಡಿದೆ. ಅದರಿಂದ ನನಗೆ ತುಂಬ ಬೇಜಾರಾಯಿತು, ಕೋಪ ಬಂತು. ಆ ಒಂದು ಕಾರಣಕ್ಕೆ ನನಗೆ ಗೊತ್ತಿಲ್ಲದೇ ನಾನು ಆ ರೀತಿ ನಡ್ಕೊಂಡೇ ಹೊರತು ಬೇರೆ ಏನೂ ಇಲ್ಲ. ಈ ವಿಚಾರ ಮಾತಾಡೋಕ್ಕೆ ಅಂತಲೇ ನಾನು ಇಲ್ಲಿವರೆಗೂ ಬಂದಿದ್ದು. ಕಡೆದಾಗಿ ಐ ಆಮ್ ರಿಯಲಿ ಸಾರಿ. ಸೇತರಿಸಿಕೊಂಡ ಎದುರಾಳಿ ಮಾತಿನ ಮೂಲಕವೇ ಮಾತಿಗೆ ಉತ್ತರ. ಅದ್ಭುತ ಪ್ರದರ್ಶನ. ಕ್ಷಮ್ಸಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನಿನಗ್ ಬೇಡಾದಾಗ ಗೆಟ್ ಔಟ್ ಅಂತೀಯ, ನಿನಗ್ ಬೇಕಾದಾಗ ಬಂದ್ ಸಾರಿ ಕೇಳ್ತೀಯ. ಯಾಕೆ ಕ್ಷಮಿಸ್ಬೇಕು ನಿನ್ನ? ಶುಭಾಯಿಂದ ಮತ್ತೊಂದು ಅದ್ಭುತ ಎಸೆತ. ಎದುರಾಳಿ ತಬ್ಬಿಬ್ಬು. ಈಗ ನಮ್ಮ ಪಂದ್ಯದಲ್ಲಿ ಒಂದು ಸಣ್ಣ ವಿರಾಮ. ನಮ್ಮ ವೀಕ್ಷಕರ ಅಭಿಪ್ರಾಯ ಕೇಳೋಣ ಬನ್ನಿ. ವಾಹ್, ಅಷ್ಟು ದೊಡ್ಡವರು ಕ್ಷಮೆ ಕೇಳ್ತಾ ಇದ್ದಾರೆ. ನೋಡ್ದೇನಪ್ಪ ನಿನ್ನ ಮಗಳನ್ನ? ಯಾವಾಗ ನೋಡಿದ್ರು ನನ್ನ ಮಗಳು ಅಂತಿರ್ತೀರಾ, ಈಗ ಮಾತ್ರ ನನ್ನ ಮಗಳಾಗ್ಬಿಟ್ಲಾ? ಆದ್ರೂ ನಮ್ಮ ಶುಭ ಗ್ರೇಟ್ ಅಲ್ಲ. ಬಾಸ್ ನಾವು ಮನೆ ಕರೆಸ್ಕೊಂಡು ಸಾರಿ ಕೇಳಿಸ್ಕೊತಿದ್ದಾಳೆ ಅಂದ್ರೆ ನನ್ನ ಸೊಸೆ ನನ್ನ ಥರನೇ ಎಲ್ಲ ನನ್ನ ಬುದ್ಧಿದೆ. ಪಾಪ ಅಷ್ಟೊಂದು ಕಾಡಿಸ್ಬಾರ್ದಾಗಿತ್ತು. ಕ್ಷಮಿಸು ಅಂತ ಕೇಳ್ತಿದ್ದಾರೆ, ಕ್ಷಮಿಸ್ಬೇಕು ತಾನೆ? ಏನೇ ಆಗ್ಲಿ ಈ ಸಲ ಕಪ್ ನಮ್ದೆ. ರೋಚಕ ಘಟ್ಟ ತಲುಪಿದ ಪಂದ್ಯ. ಕಡೆ ಓವರ್, ಕಡೆ ಬಾಲ್. ಸಾಮಾನ್ಯವಾಗಿ ನಾನು ಯಾರನ್ನು ಕ್ಷಮಿಸಲ್ಲ. ಹೋಗ್ಲಿ ಪಾಪ, ಮನೆವರೆಗೂ ಬಂದಿದ್ಯಾ ಅಂತ ಓಕೆ. ನನ್ನ ಮಗ ಖುಷಿಯಾಗಿರೋ ಥರ ಮಾಡ್ತೀನಿ. ಅವನಿಗೆ ಫ್ಯಾಮಿಲಿ ವ್ಯಾಲ್ಯೂ ಅರ್ಥ ಮಾಡಿಸ್ತೀನಿ, ಅವನಿಗೆ ಸಂಬಂಧದ ಮೌಲ್ಯಗಳನ್ನ ಅರ್ಥ ಮಾಡಿಸ್ತೀನಿ ಅಂತ ನೀನು ಅದನ್ನ ನನಗೋಸ್ಕರ ಮಾಡ್ತೀಯಾ? ಅಮ್ಮ, ಅವತ್ತು ನಿಮಗೆ ಕೊಟ್ಟು ಮಾತು ಈಡೇರಿಸೋ ಟೈಮ್ ಬಂದಿದೆ. ಆದ್ರೆ ನಂದೊಂದು ಕಂಡೀಷನ್. ಅದಕ್ಕೆ ನೀನು ಓಕೆ ಅಂದ್ರೆ ಮಾತ್ರ ನಾನು ನಿನ್ನನ್ನು ಕ್ಷಮಿಸ್ತೀನಿ. ಕಂಡೀಷನ್ ಏನದು? ಪಂದ್ಯ ತನ್ನ ಕೈಯಲ್ಲೇ ಹಿಡಿದು ಚಾಣಾಕ್ಷವಾಟವಾಡುತ್ತಿರುವ ಶುಭ. ಯಾರ ಪಾಲಾಗುವುದು ಗೆಲುವು?